ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿನ್ಪು ವ್ಲಾಗ್ಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡ್ತಾ ಇರೋದಕ್ಕೆ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಕಂಪ್ಲೀಟ್ ಆಗಿ ಶುಕ್ರವಾರದ ಪೂಜೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಒಂದಷ್ಟು ಐಟಮ್ಸ್ಗಳನ್ನ ಎಲ್ಲದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಅದರ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಸೊ ಪ್ಲೀಸ್ ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ವರಮಹಾಲಕ್ಷ್ಮಿ ಕಳಶದಲ್ಲಿ ನಾವು ಏನೇನೆಲ್ಲ ಐಟಮ್ಸ್ನ ಹಾಕಬೇಕು ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಫುಲ್ಲು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದನ್ನು ನಾನು ಎಲ್ಲೆಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತಲೂ ನಾನು ಹೇಳಿದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ಇದು ಶ್ರಾವಣ ಮಾಸದ ಮೊದಲ ಶುಕ್ರವಾರ ಆಗಿರುತ್ತೆ. ಆ್ಯಂಡ್ ಶ್ರಾವಣ ಮಾಸದ ಪ್ರತಿ ಶುಕ್ರವಾರವನ್ನು ನಾವು ಸಂಪತ್ ಶುಕ್ರವಾರವನ್ನಾಗಿ ಮಾಡ್ತೇವೆ. ಈ ಒಂದು ಶುಕ್ರವಾರಗಳ ದಿನ ನಾವು ಪ್ರತಿ ಶುಕ್ರವಾರಕ್ಕೂ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ವರ್ಷವಿಡೀ ಸಂಪತ್ತು ನಮ್ಮ ಮನೇಲಿ ನೆಲೆಸಿರುತ್ತೆ ಅನ್ನೋ ಒಂದು ಪ್ರತೀತಿ. ಸೊ ಅದಕ್ಕೋಸ್ಕರ ನಾವು ಪ್ರತಿ ಶುಕ್ರವಾರ ಪ್ರತಿದಿನವೂ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಗಿಲ್ಲ ಅಂತ ಹೇಳೋರು, ನಮ್ಮ ಥರ ವರ್ಕಿಗೆ ಹೋಗೋರೆಲ್ಲನೂ ಪ್ರತಿ ಶುಕ್ರವಾರನೂ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ನಾವು ಪೂಜೆ ಮಾಡೋದ್ರಿಂದ ಈ ಒಂದು ಸಂಪತ್ ಶುಕ್ರವಾರಗಳಲ್ಲಿ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಈ ಶುಕ್ರವಾರದ ದಿನ ಪೂಜೆ ಮಾಡೋದು ತುಂಬಾ ಸುಲಭ, ಏನಿಲ್ಲ. ಎಲೆ, ಅಡಿಕೆ ಹಾಗೆ ನಾವು ಬಾಳೆಹಣ್ಣನ್ನು ತಾಂಬೂಲವನ್ನಾಗಿ ಇಟ್ಟು ನಾವು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿದ್ರೆ ಆಯಿತು, ಅಷ್ಟೇನೆ. ಆ್ಯಂಡ್ ಎಲೆ, ಅಡಿಕೆ, ಬಾಳೆಹಣ್ಣು ಅನ್ನೋದು ತುಂಬಾ ಪ್ರಶಸ್ತ ಹೊಂದಿದೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಈ ಒಂದು ತಾಂಬೂಲವನ್ನು ಹಿಡ್ದೇ ನಾವು ಯಾವುದೇ ಪೂಜೆ ಮಾಡಿದ್ರೂ ಆ ಪೂಜೆಗೆ ಯಾವುದೇ ರೀತಿ ಫಲ ಸಿಗಲ್ಲ. ನೀವು ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಪೂಜೆಗೆ ಎಲೆ, ಅಡಿಕೆ, ಬಾಳೆಹಣ್ಣನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಆ ಒಂದು ಪೂಜೆಯ ಸಂಪೂರ್ಣ ಫಲ ನಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲೆ, ಅಡಿಕೆ, ಬಾಳೆಹಣ್ಣನ್ನು ಇಟ್ಟು, ಬೇಕಿದ್ದರೆ ಅದರಲ್ಲಿ ನೀವು ದಕ್ಷಿಣೆ ಆಗಿ ಕಡಲೆನ ಇಟ್ಟು ಪೂಜೆನೂ ಮಾಡ್ಬೋದು. ಆ ಒಂದು ಇದನ್ನು ನಿಮಗೆ ಪ್ರೀತಿ ಪಾತ್ರರು ಯಾರಾದರೂ ಇದ್ದರೆ ಅವರಿಗೆ ನೀವು ಕೊಡ್ಬೋದು. ನಿಮ್ಮ ಅಣ್ಣ, ತಮ್ಮ, ಆ ರೀತಿ ಅಕ್ಕ, ತಂಗಿ ಯಾರಿಗಿದ್ರೂನು ಅವ್ರ ಮನೇಲೂ ಸಂಪತ್ತು ಹೆಚ್ಚಿಗೆ ಆಗಲಿ ಅಂತ ಹೇಳಿ ಆ ಒಂದು ತಾಂಬೂಲವನ್ನು ಕೊಟ್ಟು ನಾವು ಅವರಿಗೆ ಹರಿಸ್ಬೋದು. ಆ್ಯಂಡ್ ನಾನು ಗಣೇಶನಿಗೆ ಹೂವು ಇಟ್ಟಿದ್ದು ಪ್ರಸಾದ ಸಹ ಕೊಟ್ಟಿದ್ರು ದೇವರು. ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ಯಾವುದೇ ಪೂಜೆ ಮಾಡಿದ್ರು ಅಷ್ಟೇನೆ, ಆ ದೇವರು ನನಗೆ ಇಮಿಡಿಯೇಟ್ ವರ ಕೊಟ್ಟಿರ್ತಾನೆ. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ್ದಾಗಿರ್ಬೋದು, ಗಣೇಶ ಹಬ್ಬದ್ದಾಗಿರ್ಬೋದು, ಎಲ್ಲದ್ರಲ್ಲೂ ನನಗೆ ವರ ಸಿಕ್ಕಿದೆ. ಆ್ಯಂಡ್ ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಆವಾಗಲೇ ಹೇಳಿದ್ನಲ್ಲ ವರಮಹಾಲಕ್ಷ್ಮಿ ಶಾಪಿಂಗ್ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಈ ಸಲ ನಾವು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ. ಬಿಕಾಸ್ ಏನಕ್ಕೆ ಅಂದರೆ ಕ್ಲೀನಿಂಗ್ನ ನಾವು ತುಂಬಾ ಲೇಟಾಗಿ ಮಾಡ್ಕೊಂಡ್ವಿ. ಕ್ಲೀನ್ ಮಾಡೋ ಟೈಮಿಗೆ ಸರಿಯಾಗಿ ಮನೇಲಿ ಎಲ್ಲರಿಗೂ ಹುಷಾರು ತಪ್ಪಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಮನೆ ಕ್ಲೀನಿಂಗ್ ಮಾಡ್ಕೊಳಕ್ಕಾಗಿಲ್ಲ. ಆ್ಯಂಡ್ ಸುಮಾರಷ್ಟು ಪಾತ್ರೆ ಸಾಮಾನುಗಳೆಲ್ಲ ಇದ್ದಾವೆ ನಮ್ಮ ಮನೆಯಲ್ಲಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ 3 ದಿನ ಬೇಕಾಗುತ್ತೆ. ಎನರ್ಜಿ ಇಲ್ಲ ಅಂದರೆ ಆಗೋದೇ ಇಲ್ಲ. ಅದೇ ಟೈಮಿಗೆ ಮನೇಲಿ ಎಲ್ಲರೂ ಹುಷಾರು ತಪ್ಪಿಬಿಟ್ವಿ. ಸೊ ಅದಕ್ಕೋಸ್ಕರ ಕ್ಲೀನಿಂಗ್ನ ಲೇಟಾಗಿ ಮಾಡ್ಕೊಂಡಿದ್ರಿಂದ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲನೂ ಲೇಟಾಗೇ ತರಬೇಕಾಯ್ತು. ಆ್ಯಂಡ್ ಇದಾದಮೇಲೆ ನಾನು ಕ್ಲೀನಿಂಗ್ ವ್ಲಾಗ್ನ ಹಾಕ್ತೀನಿ. ಬಿಕಾಸ್ ನಾವು ಏನೇನು ಐಟಮ್ ತಂದ್ವಿ ಅನ್ನೋದನ್ನು ತೋರಿಸ್ಬಿಡೋಣ ಬೇಗ ಅಂತೇಳಿ ಈ ವ್ಲಾಗ್ನ ಮುಂಚೆನೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಕ್ಲೀನಿಂಗ್ ಮುಗಿಸ್ಕೊಂಡೇ ಇದನ್ನು ಮಾಡ್ತಾ ಇರೋದು. ಆಮೇಲೆ ಈ ವ್ಲಾಗ್ನ ಹಾಕಿ ನಾನು ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಹಾಕಿದಾಗ ಕ್ಲೀನಿಂಗ್ ಎಲ್ಲ ಮಾಡಿಲ್ಲ, ಮುಂಚೆನೇ ಐಟಮ್ಸ್ ತಂದಿದ್ದೀರಾ ಅಂತ ಕಮೆಂಟ್ ಮಾಡಬೇಡಿ. ಆ್ಯಕ್ಚುಲಿ ಆ ಥರ ಕಮೆಂಟ್ ಮಾಡ್ತೀರಾ, ಅದಕ್ಕೋಸ್ಕರ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಕ್ಲೀನಿಂಗ್ ಮುಗಿಸ್ಕೊಂಡೇ ಈ ಒಂದು ಶಾಪಿಂಗ್ ಹೋಗಿರೋದು. ಬಟ್ ಇದೆಲ್ಲನೂ ನೀವು ಮುಂಚೆನೇ ತಂದಿಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವ್ಲಾಗ್ನ ಬೇಗ ಹಾಕ್ತಾ ಇದ್ದೀನಿ. ಕ್ಲೀನಿಂಗ್ ವ್ಲಾಗ್ನ ನಾನು ನೆಕ್ಸ್ಟ್ ಹಾಕ್ತೀನಿ ಅಷ್ಟೇನೆ. ನಂತರ ನಾನು ಮಾರ್ಕೆಟಿಗೆ ಹೋಗೋದು ಮೇನ್ ಉದ್ದೇಶ ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೀನಿ. ಈ ಒಂದು ಒಂದು ಮೊರ ತೊಗೊಂಬರೋದಕ್ಕೆ. ಇದರಲ್ಲಿ ನಾವು ಲಕ್ಷ್ಮೀ ಬಾಗಿನ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ 2 ಸೈಜಲ್ಲಿತ್ತು. ಒಂದು ಪುಟಾಣಿ ಸೈಜು, ಈ ಸೈಜೇ ತೊಗೊಂಡೆ ನಾನು. ಅದು 50 ರುಪೀಸ್ ಬಿತ್ತು ಜೊತೆ. ನಂತರ ಇದಾದಮೇಲೆ ಗ್ರಂಥಿಗೆ ಅಂಗಡಿಗೆ ಹೋದ್ವಿ. ಏನೇನೆಲ್ಲ ಐಟಮ್ಸ್ ಎಲ್ಲ ಬೇಕಲ್ಲ, ಸೊ ಅದನ್ನು ತೊಗೊಳೋದಕ್ಕೆ ಅಂತ ಹೇಳಿ. ಆ್ಯಂಡ್ ಕೆಲವೊಂದಷ್ಟು ಐಟಮ್ಸ್ಗಳನ್ನ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೀನಿ. ಅದು ಇಲ್ಲಿಗಿಂತ ರೇಟ್ ಕಮ್ಮಿ ಇದರಲ್ಲೇ ಸಿಕ್ತು ನನಗೆ. ಬಟ್ ಈ ಬಟ್ಲಡಿಕೆ, ಅರ್ಶಿನದ ಕೊಂಬುಗಳು ಇದೆಲ್ಲನೂ ನಾವು ಅಲ್ಲೇ ಹೋಗಿ ತರಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಎಲ್ಲನೂ ಒನ್ ಟೈಮ್ ಮುಗಿಸ್ಕೊಂಡ್ಬಿಡ್ತೀನಿ. ಅಂದರೆ ಇವಾಗ ಚಿಕ್ಕಪೇಟೆಗೆ ಸ್ಯಾರಿ ಶಾಪಿಂಗ್ ಹೋಗ್ಬೇಕಾದ್ರೇನೆ ಆನ್ ದ ವೇ ಮಾರ್ಕೆಟಲ್ಲೇನೆ ಈ ಐಟಮ್ಸ್ ಎಲ್ಲನೂ ತೊಗೊಂಡ್ಬಿಟ್ರೆ ಈಸಿ ಆಗುತ್ತೆ. ಒನ್ ಟೈಮ್ಗೆ ಎಲ್ಲನೂ ತಂದಂಗೆ ಆಗ್ಬಿಡುತ್ತೆ. ಸೊ ನಾನು ಅದಕ್ಕೋಸ್ಕರ ಪ್ರತಿ ಸಲನೂ ಅಷ್ಟೇನೆ ಇದನ್ನು ಮಾರ್ಕೆಟ್ಗೆ ಹೋಗಿ ತರಬೇಕು ಅಂತ ಏನಿಲ್ಲ, ಲೋಕಲಲ್ಲೇ ಸಿಗುತ್ತೆ. ಬಟ್ ಸ್ಟಿಲ್ ನಾನು ಎಲ್ಲನೂ ಲಿಸ್ಟ್ ಮಾಡಿಕೊಂಡು ಚಿಕ್ಕಪೇಟೆಗೆ ಹೇಗಿದ್ದರೂ ಸ್ಯಾರಿ ಪರ್ಚೇಸಿಗೆ ಹೋಗ್ತೀವಲ್ಲ, ಅಲ್ಲೇ ಮಾರ್ಕೆಟ್ KR ಮಾರ್ಕೆಟಲ್ಲಿ ತರೋದು ನಾನು ಇದೆಲ್ಲನೂ. ಸೊ ಅಲ್ಲೇ ಮಾರ್ಕೆಟಲ್ಲಿ ಇದೆಲ್ಲ ಈಸಿಯಾಗಿ ತೊಗೊಂಬಿಡ್ಬೋದಲ್ಲ ಅಂತ ಹೇಳಿ ನಾನು ಎಲ್ಲನೂ ಲಿಸ್ಟ್ ಮಾಡಿಕೊಂಡು ಒನ್ ಟೈಮ್ ಫ್ಯಾಮಿಲಿ ಎಲ್ಲ ಹೋಗಿ, ನಾನು, ನಮ್ಮ ಅಜ್ಜಿ, ನಮ್ಮಮ್ಮ, ಅಮ್ಮು ಎಲ್ಲ ಹೋಗಿ ಶಾಪ್ ಮಾಡ್ಕೊಂಡು ಬಂದುಬಿಡ್ತೀವಿ. ಒಂದು ಶಾಪಿಂಗ್ ಎಕ್ಸ್ಪೀರಿಯೆನ್ಸು ಇರುತ್ತೆ, ಒಂದು ಮೈಂಡ್ ರಿಫ್ರೆಶಿಂಗ್ ಆಗೂ ಇರುತ್ತೆ. ನೆಕ್ಸ್ಟಿಗೆ ನಾನು ಅರ್ಶಿನದ ಕೊಂಬು ತೊಗೊತಾ ಇದ್ದೀನಿ. ನಾನು ಆಮೇಲೆ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ. ಸೊ ಅದರಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿ ಅರ್ಶಿನದ ಕೊಂಬು ತೊಗೋಬೇಕು ಏನಂತ ಹೇಳಿ.
ವಿಡಿಯೋನ ಎಂಡ್ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತೆ ಸಾಂಬ್ರಾಣಿ ಎಲ್ಲಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿಗೆ ನಾನು ಮೇನು ಈ ಸಲ ಬಂದಿದ್ದಿದ್ದು ರೋಸ್‌ದು ಮತ್ತೆ ಸಂಪಿಗೆ ಹೂವಿಂದು ಇತ್ತರ್ ಅಂತ ಹೇಳ್ತಾರೆ. ಅದು ಸಿಗುತ್ತಾ ಅಂತ ನೋಡೋದಕ್ಕೆ. ಬಟ್ ಅಲ್ಲಿ ಅಂತ ಏನು ಚೆನ್ನಾಗಿ ಸಿಕ್ಲಿಲ್ಲ. ನನಗೆ ಮಾಮೂಲಿ ಲೋಕಲ್ ಶಾಪಲ್ಲೇನೆ ಚಿಕ್ಕದಿತ್ತು. ಬಟ್ ಸ್ಟಿಲ್ ಅದು ಚೆನ್ನಾಗಿ ಅನ್ನಿಸ್ತು. ಸೊ ಅಲ್ಲೇ ತಗೊಳ್ಳೋಣ ಅಂತೇಳಿ ಮಾರ್ಕೆಟಲ್ಲಿ ಏನು ತಗೊಂಡಿಲ್ಲ. ಆ್ಯಂಡ್ ನಾವು ಪ್ರತಿದಿನನೂ ವರ್ತನೆ ಹಾಕ್ತೀವಿ ಹೂವನ್ನ. ಸೊ ಅದಕ್ಕೋಸ್ಕರ ಹೇಗಿದ್ರು ಮಾರ್ಕೆಟ್‌ಗೆ ಹೋಗಿದ್ವಲ್ಲ, ಸೊ ನಾಳೆಗೆ ಹೂವೆಲ್ಲ ಬೇಕು ಅಂತ ಹೇಳಿ ವರ್ತನೆ ಹೂವು ಹಾಕೋದಿಕ್ಕೆ ಹೂವೆಲ್ಲ ತಗೊಂಬರಕ್ಕೆ ಹೋಗಿದ್ವಿ. ಆ್ಯಂಡ್ ಈಗ್ಲೇನೆ ಸಿಕ್ಕಾಪಟ್ಟೆ ರೇಟ್ ಇತ್ತು. ಸೇವಂತಿಗೆ ಹೂವು ಅಂತೂ ಮಾತಾಡ್ಸಂಗೆ ಇಲ್ಲ. ಜಾಸ್ತಿ ರೇಟ್ ಇತ್ತು. ಆ್ಯಂಡ್ ಡೈರಿ ಹೂವ, ತಾವರೆ ಹೂವ ಮತ್ತೆ ರೋಸ್‌ಗಳೆಲ್ಲ ತುಂಬಾ ಕಮ್ಮಿ ಇತ್ತು. ಒಂದು ಕುಚ್ಚೆಲ್ಲನೂ ₹50 ಅಂತ ಇದ್ರು. ಬಟ್ ಇದೇ ನಾವು ಹಬ್ಬದ ಸೀಸನ್‌ಗಳಲ್ಲಿ ತುಂಬಾ ಹತ್ರ ಹೋದಾಗ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಬಟ್ ಇವಾಗ ತಗೊಂಡೇನು ಇಟ್ಕೊಂಡೇನು ಯೂಸ್ ಆಗಲ್ಲ. ಹೂವು ಹಾಳಾಗೋಗ್ಬಿಡುತ್ತೆ. ನಾವು ವರ್ತನೆಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಹೂವನ್ನ ತಗೊಂಡು ಬಂದ್ವಿ. ಆ್ಯಂಡ್ ಶುಕ್ರವಾರದ ಪೂಜೆಗೆ ಸ್ವಲ್ಪ ಏನೋ ಹೂವ ತಗೊಂಡು ಬಂದ್ವಿ ಅಷ್ಟೇ. ಅದನ್ನ ಮುಗಿಸ್ಕೊಂಡು ನೆಕ್ಸ್ಟು ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ಸ್ಯಾರಿ ಶಾಪಿಂಗ್ ಮಾಡ್ತಾ ಇದೀವಿ. ಸ್ಯಾರೀಸ್ ಅಂತೂ ಪ್ರತಿ ಸೀರೆನೂ ತುಂಬಾನೇ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯ್ತು. ಇದು ತಗೊಳ್ಳಾ, ಅದು ತಗೊಳ್ಳಾ ಅಂತ ಎಷ್ಟು ಕನ್ಫ್ಯೂಷನ್ ಆಗ್ತಾಯಿತ್ತು ಅಂತ ಎಲ್ಲ ಸ್ಯಾರಿನೂ ಸೂಪರ್ ಆಗಿತ್ತು. ಒಳ್ಳೆ ಕ್ವಾಲಿಟಿದಿತ್ತು. ಆ್ಯಂಡ್ ಚಿಕ್ಕಪೇಟೆಯಲ್ಲಿ ಇದೊಂದು ಮೇನ್ ಅಡ್ವಾಂಟೇಜು ಏನಂದ್ರೆ ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬಾನೇ ಚೆನ್ನಾಗಿರೋ ಸ್ಯಾರಿ ಸಿಗುತ್ತೆ. ಅದೇ ನಾವು ಇಲ್ಲಿ ನಮ್ಮ ಮನೆಗಳ ಹತ್ರ ಲೋಕಲ್ ಶಾಪಲ್ಲಿ ತಗೊಂತೀವಿ ಅಂದ್ರೆ 1 ಟು ಡಬಲ್ ರೇಟ್ ಹೇಳ್ತಾರೆ. ತರ ಹಬ್ಬದ ಶಾಪಿಂಗ್‌ಗಳಿಗೆಲ್ಲ ಸ್ವಲ್ಪ ಬೇಗನೆ ಹೋಗ್ಬೇಕಾಗುತ್ತೆ. ನಾವು ಹೋಗಿದ್ದ ಟೈಮ್ ಸರಿ ಇತ್ತು. ಜಾಸ್ತಿ ಜನ ಇರ್ಲಿಲ್ಲ. ಹಾಗೆ ಅಮ್ಮ ಅವರು ಜನರಲ್ ಯೂಸಿಗೆ ಬ್ಲೌಸ್ ಪೀಸ್‌ಗಳನ್ನೆಲ್ಲ ನೋಡ್ತಾ ಇದ್ರು. ನಾವೇನು ಬ್ಲೌಸ್ ಪೀಸ್ ಎಲ್ಲ ಕೊಡಲ್ಲ. ಕುಂಕುಮಕ್ಕೆ ಎಲ್ಲ ಕೊಡಲ್ಲ. ಬಿಕಾಸ್ ಇದು ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿರಲ್ಲ. ಸೊ ನಾವು ನಮ್ಮ ಯೂಸಿಗೆ ಅದೊಂದೊಂದು ಕಾಟನ್ ಥರದ್ದು ತಗೊಳ್ಳೋಣ ಅಂತೇಳಿ ಇವಾಗ ಕೆಲವೊಂದಷ್ಟು ಐಟಮ್ಸ್‌ಗಳನ್ನ ನಾನು ಆನ್‌ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಬಿಕಾಸ್ ನಾನು ಮಾರ್ಕೆಟ್‌ಗೆ ಹೋಗಿ ತಗೊಂಡು ಬರೋದಕ್ಕಿಂತನೂ ಆನ್‌ಲೈನಲ್ಲಿ ತುಂಬಾನೇ ಕಮ್ಮಿ ಪ್ರೈಸ್ ತೋರಿಸ್ತಾ ಇತ್ತು. ಈಗ ಇದು ನಾನು ಲಾಸ್ಟ್ ಟೈಮು 6 ಪರ್ ಈಚಿಗೆ 6 ಕ್ವಾಂಟಿಟಿಗೆ ನಾನು ₹160 ಏನೋ ಕೊಟ್ಟು ಈ ಥರ ಇದು 6 ಅಂದರೆ ಮತ್ತೆ ಕವಡೆ 6 ಮತ್ತೆ ಗೋಮತಿ ಚಕ್ರ 6 ಗುಲ್ಗಂಜಿ 6 ಇದಿಷ್ಟೇನೇನೆ ₹160 ಆಗಿತ್ತು. ಬಟ್ ಮೀಶೋದಲ್ಲಿ ₹170ಗೆ 11 ಕವಡೆ, 11 ಕಮಲದ ಬೀಜ, ಗೋಮತಿ ಚಕ್ರ ಮತ್ತೆ ಇದಂತೂ 20 ಕ್ವಾಂಟಿಟಿ ಇತ್ತು. ಬಟ್ ನನಗೆ 23 ಬಂದಿದೆ ಗುಲ್ಗಂಜಿ. ಹಾಗೇನೇನೆ ಇದು ಬಳೆ ಬಿಚ್ಚೋಲೆ ಬರುತ್ತಲ್ಲ, ಈ ಬಳೆ ಬಿಚ್ಚೋಲೆನೂ ಇಷ್ಟು ಕ್ವಾಂಟಿಟಿಯಲ್ಲಿ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಆನ್‌ಲೈನಲ್ಲೇ ಆರ್ಡರ್ ಮಾಡಿಕೊಂಡೆ. ಆ್ಯಂಡ್ ಮೋಸ್ಟ್ ನೀವು ಕವಡೆನ ತೊಗೋಬೇಕಿದ್ರೆ ಈ ರೀತಿ ಯೆಲ್ಲೋಯಿಶ್ ಇರೋ ಅಂಥ ಕವಡೆನೇ ತೊಗೋಬೇಕು. ಅದು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋ ಅಂಥದ್ದು. ಸೊ ನಾನು ಅದಕ್ಕೋಸ್ಕರನೇ ಯೆಲ್ಲೋಯಿಶ್ ಇದ್ದರೆ ಮಾತ್ರ ಆನ್‌ಲೈನಲ್ಲಿ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಚೆನ್ನಾಗಿ ಬಂದಿದೆ. ನನಗೆ ತುಂಬಾ ಖುಷಿ ಆಯಿತು. ಬೇಕಿದ್ದರೆ ಇದ್ರದ್ದು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್‌ನ ಕೊಡ್ತೀನಿ. ನಂತರ ನಾನು ಇದೊಂದು ಪುಟ್ಟ ಬೌಲು ಇದು ಏನಂದರೆ ನಾವು ಏನಾದರೂ ಹೂವು ಎಲ್ಲ ನೀರು ಹಾಕಿ ಹೂವು ಎಲ್ಲ ಹಾಕಿ ಇಡ್ತೀವಲ್ಲ, ಸೊ ಆ ಥರ ಇದು ಒಂದು ₹160 ಏನೋ ಇತ್ತು. ಬಟ್ ಇದು ನಾನು ಒಂದು ಸೈಜು ತುಂಬ ದೊಡ್ಡದಾಗಿ ಬರುತ್ತೆ ಅಂದ್ಕೊಂಡೆ. ಅಟ್ಲೀಸ್ಟ್ ಒಂದು 7-8 ಹೂವು ಇಡ್ಸೋಷ್ಟಾದರೂ ಬರಬೇಕಿತ್ತು. ಬಟ್ ಇದು ನೋಡಿ ನನ್ನ ಅಂಗೈಯಷ್ಟು ಅಗಲನೇ ಇರೋದು. ತುಂಬ ಪುಟ್ಟದು. ಏನಾದರೂ ಪ್ರಸಾದ ಆ ಥರ ಏನಾದರೂ ಹಾಕಿಡೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬೇಕಷ್ಟೆ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೆಟಲ್ಲು ಅಷ್ಟೇ, ಇದು ಹಿತ್ತಾಳೆದೇನೆ. ಆದರೆ ತುಂಬ ಸೈಜು ಸಿಕ್ಕಾಪಟ್ಟೆ ಚಿಕ್ಕದಾಗಿ ಬಂದ್ಬಿಟ್ಟಿದೆ. ನನಗಂತೂ ಸ್ವಲ್ಪ ಬೇಜಾರಾಯಿತು. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೈಜು ದೊಡ್ಡದಾಗಿಟ್ಟು ಇನ್ನೊಂದು ₹100 ₹200 ಜಾಸ್ತಿ ಇಟ್ಟಿದ್ದಿದ್ರೆ ಚೆನ್ನಾಗಿದೆ ಈ ಕ್ವಾಲಿಟಿಗೆ ತೊಗೋಬೋದಿತ್ತು. ಬಟ್ ಈ ಥರದ್ದು ನೋಡಿದೆ. ಬಟ್ ನಂಗೆ ಮತ್ತೆ ಸಿಗಲೇ ಇಲ್ಲ. ಸೊ ಏನಕ್ಕಾದರೂ ಯೂಸ್ ಆಗುತ್ತೆ, ರಿಟರ್ನ್ ಯಾಕೆ ಹಾಕೋದು ಅಂತ ಇಟ್ಕೊಂಡಿದ್ದೀನಿ. ನಂತರ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ಏನಂದರೆ ಈ ಲಾವಂಚ ಬೇರು ತಾಯಿಗೆ ತುಂಬಾ ಪ್ರಿಯವಾಗಿರೋದು. ಆ್ಯಂಡ್ ಎಷ್ಟು ಗಮ್ ಅಂತಿದೆ ಅಂದರೆ ಇದು ಸಿಕ್ಕಾಪಟ್ಟೆ ಗಮ್ ಅಂತ ಇದೆ. ನಾನು ಇವಾಗ ವಿಡಿಯೋ ಮಾಡಬೇಕಾದ್ರೆ. ಆ್ಯಂಡ್ ಇದೂ ಅಷ್ಟೇ ₹87ಗೇನೋ ತುಂಬ ಬಂದಿದೆ. ಎಷ್ಟು ಬಂದಿದೆ ನೋಡಿ. ನಾನು ಇದೇನು ಒಂದಿಷ್ಟು ಸ್ವಲ್ಪ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಂಟಿಟಿ ಮೀಶೋದಲ್ಲಿ. ಇದ್ರದ್ದು ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕೊಡ್ತೀನಿ. ತುಂಬಾ ಅಂದರೆ ಯೂಸ್ಫುಲ್ ಆಗಿರೋವಂಥದ್ದು. ತುಂಬ ಜಾಸ್ತಿ ಬಂದಿದೆ. ನಾವು ವರ್ಷ ಎಲ್ಲ ಯೂಸ್ ಮಾಡ್ಬೋದು ಇದನ್ನು, ಅಷ್ಟು ಬಂದಿದೆ ಇದು. ಥ್ಯಾಂಕ್ ಯು ಮೀಶೋ ಫಸ್ಟ್ ಆಫ್ ಆಲು. ಯಾಕಂದರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಕ್ವಾಂಟಿಟಿನ ಆಗಿರ್ಬೋದು, ಇದೆಲ್ಲನೂ ಆಗಿರ್ಬೋದು. ಆ್ಯಂಡ್ ಬಳೆ ಬಿಚ್ಚೋಲೆನೂ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಇದನ್ನು ದೇವಿಗಿಟ್ಟರೆ ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಇದನ್ನು ಬಿಟ್ಟು ಕೆಲವೊಂದಷ್ಟು ಮಾರ್ಕೆಟಿಂದ ತಂದಿದ್ದೀನಿ. ಏನೇನಂತ ತೋರಿಸ್ತೀನಿ. ನಂತರ ಮಾರ್ಕೆಟಲ್ಲಿ ನಾನು ಆವಾಗಲೇ ತೋರಿಸಿದ್ನಲ್ಲ, ಇದನ್ನು ಎಲ್ಲಿ ತೊಗೊಂಡೆ ಅಂದ್ಬಿಟ್ಟು, ಈ ಪುಟ್ಟ ಮರಗಳು, ಇದನ್ನು ಬಾಗಿನ ಇಡೋದಕ್ಕೆ ಯೂಸ್ ಮಾಡ್ತೀನಿ ನಾನು. ತುಂಬಾ ಚೆನ್ನಾಗಿದೆ ಇದು. ಕ್ವಾಲಿಟಿನೂ ಚೆನ್ನಾಗಿದೆ. ಇದು ₹100ಗೆ 4
ಅಂದರೆ 50 ರುಪೀಸಿಗೆ 2 ಜೊತೆ. ಇದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಬೋದು ಎವ್ರಿಥಿಂಗು. ಸೊ ಇದು ಪುಟ್ಟ ಪುಟ್ಟದಾಗಿ ಇಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ 2, ಹಾಗೆ ನಾವು ಗೌರಿ ಹಬ್ಬಕ್ಕೂ ಗಣೇಶ ಕೂರಿಸಿ ಗೌರಿನೆಲ್ಲ ತಂದು ಪೂಜೆ ಮಾಡ್ತೀವಿ. ಸೊ ಆ ಗೌರಿ ಹಬ್ಬಕ್ಕೂ ಆಗುತ್ತೆ ಅಂತೇಳಿ ಒಂದೇ ಸಲ ತಂದುಬಿಡ್ತೀನಿ ನಾನು, ಗಣೇಶ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ. ಬಿಕಾಸ್ ಎರಡೆರಡು ಸಲ ಹೋಗೋದಕ್ಕೆ ವರ್ತಿರಲ್ಲ, ಅಷ್ಟು ದೂರ ನಾವು ಆಟೋದಲ್ಲೆಲ್ಲ ಹೋಗಿರ್ತೀವಿ. ಒಂದೇ ಸಲ ತಂದರೆ ಇನ್ನೊಂದು ಸಲ ಹೋಗೋ ನೆಸೆಸಿಟಿ ಇರಲ್ಲ ಅಲ್ಲ. ನಂತರ ಇದು ಬಾಗಿನ ಐಟಮ್ಸು ನೋಡಿ, ಇದರಲ್ಲೂ ಅರ್ಶಿನ ಕೊಂಬು, ಕುಂಕುಮ, ಕಣ್ಕಪ್ಪು, ಹಾಗೆ ಇದ್ರದ್ದು ಕಪ್ಪು ಬಳೆ ಎಲ್ಲ ಕೊಟ್ಟಿರ್ತಾರೆ. ಸೊ ಇದನ್ನು ತಂದಿದ್ದೀನಿ. ಇದನ್ನು 2 ಸೆಟ್ ತರ್ತೀನಿ. ಇದು ಒಂದು ಗೌರಿ ಅಮ್ಮಗೆ, ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬಗೆ. ನಂತರ ಅಲ್ಲಿ ಸಾಂಬ್ರಾಣಿ ಸಿಗುತ್ತಲ್ಲ, ಸೊ ಸಾಂಬ್ರಾಣಿ ಧೂಪ ಹಾಕೋದಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ಇದನ್ನು ತಂದುಬಿಡ್ತೀನಿ. ಇದು ನಮಗೆ ಮಾಲೆ ಅಮಾವಾಸ್ಯೆಗೆ ನಮ್ಮ ತಾತನಿಗೆ ಪೂಜೆ ಮಾಡ್ತೀವಲ್ಲ, ಸೊ ಆವಾಗ ಯೂಸ್ ಆಗುತ್ತೆ. ನಂತರ ದೀಪದ ಬತ್ತಿ ಇಲ್ಲೆಲ್ಲ ತೊಗೊಂಡ್ರೆ ಲೋಕಲಲ್ಲಿ ದೀಪ ಅಷ್ಟು ಬೆಳಗೋದೇ ಇಲ್ಲ. ಯಾರಾದರೂ ಕಮೆಂಟ್ ಮಾಡಿ ಗೈಸ್, ಯಾವ ರೀತಿ ದೀಪದ ಬತ್ತಿನ ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ ಬೆಳಗೋದಕ್ಕೆ ಅಂತ ಹೇಳಿ. ನೆಕ್ಸ್ಟು ಈ ರೀತಿಯಾದಂತಹ ಒಂದು ಅರ್ಶಿನದ ಕೊಂಬು. ಈ ಥರ ಕೊಂಬು ಯಾವಾಗ್ಲೂ ಅಷ್ಟೇ ಈ ರೀತಿ 1, 2, 3 ಈ ರೀತಿ 3 ಭಾಗ ಆಗಿರೋ ಅಂಥದ್ದನ್ನು ತರಬೇಕು. ನೋಡಿ ಇಷ್ಟು ಚೆನ್ನಾಗಿ ಈ ರೀತಿ ಒಂದು ಅರ್ಶಿನದ ಕೊಂಬಲ್ಲಿ ಸೊ ಈ ಥರ 1, 2, 3 ಕೊಂಬು ಬಂದಿರೋ ಅಂಥ ತೊಗೊಬರ್ಬೇಕು ಅಂತ ನಮ್ಮ ಅಜ್ಜಿ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಎಲ್ಲ ಅರ್ಶಿನದ ಕೊಂಬಲ್ಲೂ ಈ ರೀತಿ 3 ಕೊಂಬು. ಇದು ನೋಡಿ ತುಂಬ ಚೆನ್ನಾಗಿದೆ. ಇದನ್ನು ನಾನು ಕಳಶದೊಳಗೆ ಹಾಕ್ತೀನಿ. ಅದಕ್ಕೋಸ್ಕರ ಇದೊಂದು ಸಿಕ್ತು ಇಷ್ಟು ಪರ್ಫೆಕ್ಟಾಗಿರೋದು. ಸೊ ಇದನ್ನು ಕಳಶದೊಳಗೆ ಹಾಕ್ತೀನಿ. ಆ್ಯಂಡ್ ಇವೆಲ್ಲ ಐಟಮ್ಸ್ನೂ ಕಳಶದೊಳಗೆ ಹಾಕಬೇಕು. ಸೊ ಏನೇನು ಅಂತ ಈಗಲೇ ಲಿಸ್ಟ್ ಮಾಡಿ ಮಡಿಕೊಳ್ಳಿ. ಸೊ ಅದಕ್ಕೋಸ್ಕರನೇ ನಾನು ಬೇಗ ಈ ವ್ಲಾಗ್ನ ಮಾಡಿ ಹಾಕ್ತಾಯಿದ್ದೀನಿ, ನಿಮಗೆ ತಂದು ಅವತ್ತಿನ ದಿನ ಅದನ್ನು ಹಾಕೋದಕ್ಕೆ ಈಸಿ ಆಗಲಿ ಅಂತ. ನೆಕ್ಸ್ಟು 6 ಬಟ್ಲಡಿಕೆ. ತುಂಬ ಚೆನ್ನಾಗಿರಬೇಕು ಬಟ್ಲಡಿಕೆ, ಒಡೆದಿರೋದು ಆ ಥರ ಎಲ್ಲ ತರಬಾರ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಆ್ಯಂಡ್ ತುಂಬ ಗುಂಡಕ್ಕಿರೋ ಅಡಿಕೆ ಬರುತ್ತಲ್ಲ, ಹಸೆ ಅಡಿಕೆ, ಅದನ್ನು ಇಡ್ಬೋದು, ತುಂಬಾ ಶ್ರೇಷ್ಠ. ಸೊ ಇಷ್ಟು ಐಟಮು ಮತ್ತು ಕುಂಕುಮ, ಮತ್ತು ಇನ್ನೊಂದಷ್ಟು ಕುಂಕುಮ ತಂದಿದ್ದಾರೆ ಅಮ್ಮ. ಇನ್ನೊಂದು ಅಂಗಡೀಲಿ ತೊಗೊಂಡ್ವಿ. ಇದು ಚೆನ್ನಾಗಿತ್ತು. ಸೊ ಇನ್ನೊಂದು ಅಂಗಡೀಲಿ ತೊಗೊಂಡ್ವಿ. ಇದಿಷ್ಟು ಐಟಮ್ಸು. ಆಮೇಲೆ ಗೆಜ್ಜೆ ವಸ್ತ್ರ. ಇನ್ನೊಂದು ಗೆಜ್ಜೆ ವಸ್ತ್ರ ನಾವು ಲಕ್ಷ್ಮಿಗೆ ಹಾಕೋದು ನಾನು ಮುಂಚೆನೇ ತರಿಸಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಅದು ಇದೆ. ಇದು ಇನ್ನೊಂದು ಗೆಜ್ಜೆ ವಸ್ತ್ರ ಮನೆ ದೇವ್ರ ಪೂಜೆಗೆಲ್ಲ ಯೂಸ್ ಆಗುತ್ತೆ ಅಂತೇಳಿ ಹೋಗಿದ್ವಲ್ಲ ಅಂತ ಹೇಳಿ ತೊಗೊಂಡ್ವಿ. ಆ್ಯಂಡ್ ಇದನ್ನು ಲಕ್ಷ್ಮಿಗೂ ಹಾಕ್ತೀವಿ ನಾವು, ಒಂದೇಳೆ ಲಕ್ಷ್ಮಿಗೆ ಹಾಕ್ತೀವಿ. ನಂತರ ನೆಕ್ಸ್ಟು ಇಷ್ಟೆಲ್ಲ ಅಡಿಕೆಗಳು ನಾನು ಲಾಸ್ಟ್ ಟೈಮ್ ತಂದಿದ್ದೇನೋ ಸುಮಾರಿದ್ವು. ಸೊ ಅದಕ್ಕೋಸ್ಕರ ನಾನು ತರಕ್ಕೆ ಹೋಗಿಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ತಂದಿದ್ವಿ ಐಟಮ್ಸ್ ಎಲ್ಲನೂ. ನಂತರ ಇದು ಅರ್ಶಿನ ಕುಂಕುಮ ಕೊಡೋದಕ್ಕೆ ಈ ಪ್ಯಾಕೆಟ್ಗಳು. ಇದೂ ಅಷ್ಟೇ ನಾವು ಫಸ್ಟ್ ಟೈಮು ವರಮಹಾಲಕ್ಷ್ಮಿ ಮಾಡಿದಾಗಲೂ ಇಲ್ಲಿ ಲಾಸ್ಟ್ ಟೈಮ್ ಏನೋ ತಂದಿದ್ದು ಸಾಕಷ್ಟು ಇದೆ. ಇದನ್ನೇ ಅರ್ಶಿನ ಕುಂಕುಮಕ್ಕೆ ಕೊಟ್ಟರಾಯ್ತು. ಅರ್ಶಿನ ಕುಂಕುಮಕ್ಕೆ ಕೊಟ್ಟಾಗ ಇದನ್ನೇ ಕೊಟ್ಟರೆ ಆಯಿತು ಅಂತೇಳಿ ಸೊ ಈ ಅಡಿಕೆ ಮತ್ತು ಅರ್ಶಿನ ಕುಂಕುಮ ಮನೇಲಿ ಆಲ್ರೆಡಿ ಇತ್ತು. ಸೊ ಇದಿಷ್ಟು ಐಟಮ್ಗಳನ್ನ ನೀವು ನೆಸೆಸರಿಲಿ ತರಲೇಬೇಕು ಅಂತ ಇದೆ. ಆ್ಯಂಡ್ ಈ ಮರ ತಂದಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಾನು ಪ್ರತಿ ವರ್ಷವೂ ತಂದಿದ್ದೀನಿ, ಪ್ರತಿ ವರ್ಷವೂ ಇಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ತರೋದು ಅದನ್ನು. ನಂಗೆ ತುಂಬ ಇಷ್ಟ. ಅಷ್ಟು ಪುಟ್ಟದಾಗಿ ಕ್ಯೂಟಾಗಿ ಇದನ್ನು ತಂದು ನಾನು ಇಟ್ಟು ಪೂಜೆ ಮಾಡಿದ್ರೆ ನಂಗೆ ಏನೋ ಒಂಥರ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ಅದಕ್ಕೋಸ್ಕರನೇ ಈ ಮರ ತರೋದು. ನಾನು ಬ್ಲಾಗಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಮುಂಚೆನೇ ತುಂಬ ಬುಟ್ಟಿಗಳೆಲ್ಲ ಅಲ್ಲಿತ್ತು. ಸೊ ಅದೆಲ್ಲನೂ ಒಂದೊಂದು ತರಬೇಕು, ಹಣ್ಣು ಎಲ್ಲ ಜೋಡಿಸೋದಕ್ಕೆ ಅಂತ ಆಸೆ ಇದೆ. ಅಂದರೆ ನೆಕ್ಸ್ಟಿಗೆ ಮನೆಗೆ ಯೂಸಿಗೆ ಅಷ್ಟೇ, ಹಬ್ಬಕ್ಕಲ್ಲ. ಸೊ ಇವಿಷ್ಟು ಐಟಮ್ಸು ನಾನು ಆವಾಗಲೇ ಹೇಳ್ದಂಗೆ ಅದೆಲ್ಲ ಐಟಮ್ಸ್ನೂ ನಾವು ಆರಾರು ಇಡಬೇಕಾಗುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಲಾಸ್ಟ್ ವರಮಹಾಲಕ್ಷ್ಮಿ ವ್ಲಾಗಲ್ಲಿ ಹಾಕಿದ್ದೀನಿ, ನೀವು ಹೋಗಲ್ಲಿ ನೋಡಿ. ಡೀಟೇಲಾಗಿ ನಾನು ಹೇಳಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಸೊ ಎಷ್ಟೆಷ್ಟು ಕ್ವಾಂಟಿಟಿ ತೊಗೋಬೇಕು ಅಂತ ಹೇಳಿ ಅದನ್ನು ನೀವು ನೋಡಿ ಬರ್ಕೊಂಡು ಲಿಸ್ಟ್ ಮಾಡಿಕೊಂಡು ತಂದು ಇಟ್ಕೊಂಬಿಟ್ರೆ ಹಬ್ಬಕ್ಕೆ ಈಸಿ ಆಗುತ್ತೆ ಅಂತ ಹೇಳಿನೇ ಈ ವ್ಲಾಗ್ನ ನಾನು ಬೇಗ ಮಾಡ್ತಾ ಇರೋದು. ನೆಕ್ಸ್ಟು ಇದನ್ನೆಲ್ಲ ಮುಗಿಸ್ಕೊಂಡು ಡಿಮಾರ್ಟಿಗೆ ಹೋಗಿದ್ವಿ. ರೇಷನ್ನ ನಾವು ಲಾಸ್ಟ್ ಟೈಮ್ ತಂದಿದ್ದೇ ಇತ್ತು, ಬಟ್ ಹಬ್ಬಕ್ಕೆ ಅಂತಲೇ ನಾನು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಿದ್ದು. ಸೊ 2 kg ಬೆಲ್ಲ, ಹಾಗೆ ತೊಗರಿಬೇಳೆ ತಂದಿದ್ದೀನಿ ಬೇಳೆ ಒಬ್ಬಟ್ಟು ಮಾಡೋದಕ್ಕೆ. ಆ್ಯಂಡ್ ಬೆಳಗಿನ ಒಂದು ಪ್ರಸಾದ ಏನು ಇಡ್ತೀವಿ ನೈವೇದ್ಯ ತಾಯಿಗೆ, ಅದು ತೊಗರಿಬೇಳೆಯಿಂದ ಮಾಡಿರೋಂಥ ಸ್ವೀಟ್ ಇಡಬೇಕಂತೆ. ಅದಕ್ಕೋಸ್ಕರ ತೊಗರಿಬೇಳೆಯಲ್ಲಿ ಒಬ್ಬಟ್ಟು ಮಾಡ್ತೀವಲ್ಲ, ಸೊ ಒಬ್ಬಟ್ಟು ಮಾಡೋದಕ್ಕೆ ತೊಗರಿಬೇಳೆ ತಂದಿದ್ದೀನಿ. ಹಾಗೆ ಇದು ಮನೆಯಲ್ಲಿ ಖಾಲಿಯಾಗಿತ್ತು ಅಂತ ಹೆಸರು ಕಾಳು, ಮೈದಾ ಮತ್ತು ಕಾಫಿ ಪೌಡ್ರು, ಮತ್ತು ಇದು ನಾನು ಬ್ಲ್ಯಾಕ್ ಜೀರಾ ತಂದಿದ್ದೀನಿ. ಇದನ್ನು ನಾವು 1 ಸ್ಪೂನ್ ಹಾಕಿ ನೆನೆಸಿ ಡೈಲಿ ಬೆಳಗ್ಗೆ ಇದನ್ನು ಕುದಿಸ್ಕೊಂಡು ಕುಡಿಯೋದ್ರಿಂದ ನಮ್ಮ ಬೆಲ್ಲಿ ಫ್ಯಾಟು ಕಮ್ಮಿ ಆಗುತ್ತೆ ಅನ್ನೋದು 100% ಪ್ರೂವನ್ ಆಗಿದೆ. ಸೊ ಈ ಸಲ ನನಗೆ ಡಿಮಾರ್ಟಿಗೆ ಹೋದಾಗ ಸಿಕ್ತು. ಸೊ ಅದಕ್ಕೋಸ್ಕರ ಅದನ್ನು ತಂದಿದ್ದೀನಿ. ನೆಕ್ಸ್ಟು ಉದ್ದಿನ ಕಾಳು
ಮತ್ತು ತಿಂಡಿ ಎಲ್ಲ ಮಾಡೋದಕ್ಕೆ ಬೇಕಂತ ಹೇಳಿ ಕಡಲೆಪಪ್ಪು ಮತ್ತು ಕಡಲೆಬೀಜ, ಕಡಲೆಪಪ್ಪು ಅಂದರೆ ಕಡಲೆ ತೊಗೊಂಡಿದ್ದೀನಿ. ಸೊ ಇಷ್ಟು ಐಟಮು ಗ್ಲಾಸರೀಸ್ ಅಂತ ತೊಗೊಂಡಿರೋದು ಇನ್ನೂ ಇದೆ, ತೋರಿಸ್ತೀನಿ ರೀ. ನೆಕ್ಸ್ಟು ನಾವು ಏನಂದರೆ ಒಂದು ತಟ್ಟೆ ಫುಲ್ಲು ಡ್ರೈ ಫ್ರೂಟ್ಸ್ನ ಇಡ್ತೀವಿ. ಅಂದರೆ ಮಿಕ್ಸ್ಡ್ ಒಂದು 5 ಥರ ಡ್ರೈ ಫ್ರೂಟ್ಸ್ನ ಒಂದು ತಟ್ಟೆ ಇಡ್ತೀನಿ ನಾನು. ಹಣ್ಣು ಈ ತಿಂಡಿ ಎಲ್ಲ ಇಡ್ತೀವಲ್ಲ ತಟ್ಟೆ ವರಮಹಾಲಕ್ಷ್ಮಿಲಿ, ಸೊ ಆ ಥರದೊಂದು ತಟ್ಟೆಯಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಇಡ್ತೀನಿ. ಮತ್ತು ನಾವು ತಿಂಡಿ ಎಲ್ಲ ಮಾಡೋದಕ್ಕೂನು ಡ್ರೈ ಫ್ರೂಟ್ಸ್ ಯೂಸ್ ಆಗುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಪ್ರತಿ ವರ್ಷನೂ ನಾನು ಸಪ್ರೇಟಾಗಿ ತರ್ತೀನಿ. ಮನೇಲಿದ್ರೂ ಸಪ್ರೇಟಾಗಿ ತಂದು ಇದರಲ್ಲಿ ಮಿಕ್ಕಿರೋದನ್ನ ನಾವು ಮನೆಗೆ ಯೂಸ್ ಮಾಡ್ಕೊತೀವಿ. ಸೊ ಅದಕ್ಕೋಸ್ಕರನೇ ಹೆಂಗಿದ್ರು ಯೂಸ್ ಆಗುತ್ತಲ್ವ, ಮನೇಲಿ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ತಿಂತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಜಾಸ್ತಿನೇ ತಂದಿದ್ದೀನಿ. ಅರ್ಧ ಕೆ ಜಿನೇ ಆಲ್ಮೋಸ್ಟ್ ನಮ್ದು ಒಂದು ತಿಂಗಳಿಗೆ ಅರ್ಧ ಕೆ ಜಿ ಆಗುತ್ತೆ. ಸೊ ಅದಕ್ಕೆ ತಂದಿದ್ದೀನಿ. ಸೊ ನಾನು ಅದಕ್ಕೆ ಏನೇನು ತಟ್ಟೆಲಿ ಇಡ್ತೀವಿ ಅಂದರೆ ಖರ್ಜೂರ ಇಡ್ತೀವಿ, ಮತ್ತು ಬಾದಾಮಿ ಇಡ್ತೀವಿ, ಗೋಡಂಬಿ ಇಡ್ತೀವಿ, ನೆಕ್ಸ್ಟು ಇದು ದ್ರಾಕ್ಷಿನ ಮತ್ತು ಕಲ್ಸಕ್ರೆನ ನಾನು ಡಿಮಾರ್ಟಲ್ಲಿ ಪುಟ್ ಪುಡಿನೂ ಚಿಕ್ಕ ಚಿಕ್ಕದು ತಂದಿದ್ದೀನಿ. ಇದು ಲಾಸ್ಟ್ ಟೈಮ್ ತಂದಿದ್ದು ತುಂಬ ತಂದಿದ್ದು ಮಾರ್ಕೆಟ್ಗೆ ಹೋದಾಗ ತಂದುಬಿಟ್ಟಿದ್ವಿ ಒಂದೇ ಸಲ. ಆವಾಗ ಅದಕ್ಕೆ ತಟ್ಟೆಲಿ ಇಕ್ಕಿ ಮಿಕ್ಕಿರೋದು ಇನ್ನೂ ಇಷ್ಟಿದೆ. ಇದನ್ನು ಇಟ್ಟಿರೋದನ್ನೆಲ್ಲ ನಾವು ಯೂಸ್ ಮಾಡಿ ಏನಾದರೂ ಸ್ವೀಟ್ಸ್ ಮಾಡಿಬಿಡ್ತೀವಿ. ಅದ್ರ ನೆಕ್ಸ್ಟು ಇನ್ನೂ ಮಿಕ್ಕಿರೋದು ಇಷ್ಟಿದೆ. ಸೊ ಆದ್ರೂ ಈ ಸಲ ಸ್ವಲ್ಪ ತಂದೆ, ನಮ್ಮಮ್ಮ ಲಿಸ್ಟಲ್ಲಿ ಬರೆದಿದ್ರು ಅಂತೇಳಿ. ಆ್ಯಂಡ್ ಕಳಶದೊಳಗೂ ನಾವು ಈ ಒಂದು ಎಲ್ಲ ಐಟಮ್ಸ್ನ ಹಾಕ್ತೀವಿ, ಬಾದಾಮಿ, ಗೋಡಂಬಿ, ಖರ್ಜೂರ ಇದೆಲ್ಲ ಹಾಕ್ತೀವಲ್ಲ. ಸೊ ಎಲ್ಲದಕ್ಕೂ ಒಂದೇ ಸಲ ಆಗಲಿ ಅಂತ ಇದಿಷ್ಟು ಡ್ರೈ ಫ್ರೂಟ್ಸ್ನ ತಂದಿದ್ದೀನಿ. ಮತ್ತು ಇದು ಅಮ್ಮುಗೆ ಹಿಪ್ಪಿ ನೂಡಲ್ಸು, ಮ್ಯಾಗಿ, ಹಿಪ್ಪಿ ನೂಡಲ್ಸ್ ಅವಳು ಬೇಕೇ ಬೇಕು ಅಂತ ಹಠ ಮಾಡ್ತಾಳೆ. ಯಾವಾಗಲೂ ಒಂದು ಸಲ ಕೊಟ್ಟರೆ ಏನಾಗಲ್ಲ ಅಂತೇಳಿ ತಂದಿದ್ದೀನಿ. ನೆಕ್ಸ್ಟು ತುಪ್ಪ ತಂದಿದ್ದೀನಿ. ತುಪ್ಪ ಒಂದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ. ಹಾಗೆ ನಮ್ಮಮ್ಮ ಒಂದು ಈ ಪೇಪರ್ ಅವಲಕ್ಕಿ ಬರುತ್ತಲ್ಲ, ಅದರಲ್ಲಿ ಒಂದು ಏನಾದರೂ ಸ್ವೀಟ್ ಮಾಡ್ತೀನಿ ಹಬ್ಬಕ್ಕೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಪೇಪರ್ ಅವಲಕ್ಕಿ. ನೆಕ್ಸ್ಟು ಇದು ಪಾಪ್ಕಾರ್ನ್, ನಾನು ಈ ಸಲ ಟ್ರೈ ಮಾಡೋಣ ಅಂತೇಳಿ ಡಿಮಾರ್ಟಿಂದ ತಂದಿದ್ದೀನಿ. ನಂತರ ಡಿಮಾರ್ಟಲ್ಲಿ ಕಾಯಿ ಬರೀ 33 ರೂಪಾಯಿ ಇತ್ತು. ಸೊ ಕಮ್ಮಿ ಇತ್ತಲ್ಲ ರೇಟ್ ಪ್ರಕಾರ ಅಂತ ಹೇಳಿ ತಂದಿದ್ದೀನಿ. ನಾನು ಆನ್ಲೈನೆಲ್ಲ ನೋಡಿದೆ 40 ರುಪೀಸ್ ಎಲ್ಲ ಇತ್ತು. ಸೊ ಕಮ್ಮಿ ಇತ್ತು ಅಂತ ಹೇಳಿ ಒಂದು 3 ತಂದಿದ್ದು ಯೂಸ್ ಆಗುತ್ತಲ್ಲ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಅಂತೇಳಿ. ಸೊ ಇಷ್ಟು ಐಟಮು ಮತ್ತು ಇನ್ನೊಂದಷ್ಟು ಗ್ಲಾಸರೀಸ್ ಎಲ್ಲ ತಂದಿದ್ದೀನಿ, ಮನೆಗೆ ಯೂಸ್ ಹಾಕೋಂಥದ್ದು ಸೋಪು, ಪೇಸ್ಟು ಮತ್ತು ಲಿಕ್ವಿಡ್ಸು, ಅಂದರೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ಸ್ ಎಲ್ಲ ತಂದಿದ್ದೀನಿ. ಸೊ ಅದೆಲ್ಲ ತೋರ್ಸೋಕೆ ಹೋಗಿಲ್ಲ, ಅದೇನು ಹಬ್ಬದ ರಿಲೇಟೆಡ್ ಅಲ್ಲ. ಸೊ ಇಷ್ಟು ಹಬ್ಬಕ್ಕೆ ನಾನು ಶಾಪಿಂಗ್ ಮಾಡಿರೋದು. ಆ್ಯಂಡ್ ಇಷ್ಟಕ್ಕೇ ಮತ್ತು ಅಕ್ಕಿ, ಒಂದು ಮೂಟೆ ಅಕ್ಕಿ ತಂದಿದ್ದೀನಿ. ಇಷ್ಟಕ್ಕೇ 8000 ಆಯಿತು ಬಿಲ್ಲು. ಯಪ್ಪ ಏನು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ ದುನಿಯಾ ಅಂದರೆ. ಏನು ತೊಗೊಳಕ್ಕೂ ಆಗೋಲ್ಲ. ಮುಂಚೆ ಎಲ್ಲ 8000 ರೂಪಾಯಿಗೆ ಅಂದರೆ ನಾನು 5000 ರೂಪಾಯಿಗೆ ಡಿಮಾರ್ಟಲ್ಲಿ ಎಷ್ಟು 2 ಟ್ರಾಲಿ ತುಂಬ ಐಟಮ್ಸ್ನ ತರ್ತಾಯಿದ್ವಿ. ಇವಾಗ 1 ಟ್ರಾಲಿನೇ ಮುಕ್ಕಾಲು ಟ್ರಾಲಿಗೆ 8000 9000 ಆಗಿಬಿಡುತ್ತೆ. ನಮ್ಮಮ್ಮ ಎಲ್ಲ ಕರ್ಕೊಂಡು ಹೋಗಿದ್ದಿದ್ರೆ ಇನ್ನೂ ಜಾಸ್ತಿ ಟ್ಯಾಕ್ಸ್ ಬೀಳೋದು. ನಾನೇ ಹೋಗಿ ಲಿಸ್ಟ್ ಮಾಡಿಕೊಡಿ ಏನೇನು ತರಬೇಕು ಅಂತೇಳಿ ಇದಿಷ್ಟನ್ನ ತಂದಿರೋದು, ಹಬ್ಬಕ್ಕೆ ರಿಲೇಟೆಡ್ ಮಾತ್ರನೇ. ಸೊ ಇದಿಷ್ಟಾಗಿತ್ತು ಇವತ್ತಿನ ವ್ಲಾಗು, ಫುಲ್ ಶಾಪಿಂಗು, ಹಬ್ಬದ ವ್ಲಾಗು. ಆ್ಯಂಡ್ ಕೆಲವೊಂದಷ್ಟು ಐಟಮ್ಸ್ನ ನಾನು ಆಗಲೇ ಹೇಳ್ದಂಗೆ ಮೀಶೋದಲ್ಲಿ ಆರ್ಡ್ರ್ ಮಾಡಿನೂ ತರಿಸಿದ್ದೆ. ಅದರಲ್ಲಿ ಮಿಕ್ಕಿರೋದನ್ನ ನಾನು ಮಾರ್ಕೆಟ್ಗೆ ಹೋಗಿ ತಂದಿದ್ದೆ. ಮಾರ್ಕೆಟ್ಗೆ ಏನಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಸ್ವಲ್ಪ ರೇಟ್ ಕಮ್ಮಿನೂ ಸಿಗುತ್ತೆ, ಸಾಕಷ್ಟು ತುಂಬಾ ಸಿಗುತ್ತೆ. ಆ್ಯಂಡ್ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಯಾವ ಸ್ಯಾರಿ ಅಂತ ನೀವು ಗೆಸ್ ಮಾಡಿ. ಸ್ಯಾರಿ ತೋರಿಸ್ತಾ ಇದ್ದೆ, ಬಟ್ ನೆಕ್ಸ್ಟ್ ವ್ಲಾಗಲ್ಲೇ ತೋರಿಸ್ತೀನಿ, ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗಲ್ಲೇ ನಾನು ತೋರಿಸ್ತೀನಿ. ಈಗೆಲ್ಲ ಒಳಗೆ ಎತ್ತಿಕ್ಬಿಟ್ಟಿದ್ದಾರೆ ಅಮ್ಮ, ಅದನ್ನು ಮುಟ್ಬಾರ್ದು, ಜಾಸ್ತಿ ಗಲೀಜು ಮಾಡಬಾರ್ದು ಅಂತ ಹೇಳಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್, ಕಂಪ್ಲೀಟ್ ವರಮಹಾಲಕ್ಷ್ಮಿ ಶಾಪಿಂಗ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾನು ಏನೇನು ಐಟಮ್ಸ್ ಎಲ್ಲ ಹೇಳಿದ್ದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಆದಷ್ಟು ತೊಗೊಂಬನ್ನಿ. ಮೇನ್ ಈ ರೀತಿ ಇದೆ, ಯಾವುದು ತಂದಿಲ್ಲ ಅಂದರೂ ಪರವಾಗಿಲ್ಲ. ನಾನೇನು ಕವಡೆ ಮತ್ತು ಗೋಮತಿ ಚಕ್ರ ಅದೆಲ್ಲ ಹೇಳಿದೆ. ಸೊ ಅದಷ್ಟು ತರೋದಕ್ಕೆ ಸುಮಾರು ನೀವು ಔಟ್ಸೈಡ್ ಈಗ ತರ್ತೀನಿ ಅಂದ್ರೂ 200 ರೂಪೀಸಲ್ಲಿ ಬರುತ್ತೆ. ತಂದು ಅದನ್ನೆಲ್ಲ ಇಟ್ಟು ಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳೋದೆ ಒಂದು ವರಮಹಾಲಕ್ಷ್ಮಿ ವ್ರತ. ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿದ್ದು ವ್ರತಕ್ಕೆ ಏನೇನೆಲ್ಲ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು ಅದಷ್ಟು ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನೇನು ತೋರಿಸಿದ್ದೀನಿ ಮೇನ್ ಐಟಮ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಳಶದೊಳಗೆ ಹಾಕೋದು. ಸೊ ಅದನ್ನು ನೀವು ದಯವಿಟ್ಟು ಪರ್ಚೇಸ್ ಮಾಡಿ. ನೀವು ವರಮಹಾಲಕ್ಷ್ಮಿ ಸೀರೆ ಉಡಿಸಿ ಕೂರಿಸ್ತಿರೋ, ಜಸ್ಟ್ ಕಳಶ ಇಡ್ತಿರೋ, ಎಲ್ಲದಕ್ಕೂ ಆ ಐಟಮ್ನ ಹಾಕಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ತಾಯಿ ತುಂಬ ಬೇಗನೆ ಹೊಲಿತಾಳೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ಈ ಒಂದು ವಿಡಿಯೋನ ಉದ್ದೇಶ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ ವ್ರತ ವ್ಲಾಗ್ ಅಂತೂ ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ಸಲನೂ ಇನ್ನೂ ತುಂಬಾ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೊಂದಷ್ಟು ಕಮೆಂಟ್ಸ್ಗಳನ್ನೆಲ್ಲನೂ ನಾನು ನೋಡಿದ್ದೀನಿ. ಸೊ ಅದರಿಂದ ನಾನು ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅದನ್ನೆಲ್ಲ ಅಳವಡಿಸ್ಕೊಂಡು. ಸೊ ಈ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಾಕಷ್ಟು ವ್ಲಾಗ್ಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.